ಈ ಪರ್ಫಾರ್ಮೆನ್ಸು ಡುಮ್ ಡಮಾಲ್ ಡುಮೀರ್ ಡಬಾರ್. ಥ್ಯಾಂಕ್ ಯು ಸರ್. ಸೂಪರಾಗಿ ಹಾಡಿದೆ. ಅದು ಲೈವಲ್ಲಿ 2 ಟೋನಲ್ಲಿ ಹಾಡೋದು ಒಂದೇ ಸತಿ ಭಾಳ ಕಷ್ಟ ಇದೆ. ಅದನ್ನು ಅವನು ಕೆಲವರು ಹಲ್ಲ ಹಾಕ್ಕೊಂಡು ಹಾಡ್ತಾರೆ, ಬಟ್ ಒಳ್ಳೇದು ಮಾಡಿದೆ ನೀನು. 2 ಆರಾಮಾಗಿ ಮ್ಯಾನೇಜ್ ಮಾಡಿದೆ, 2 ಟೋನ್ನ ಸೂಪರಾಗಿ ಹಾಡಿದೆ. ಸ್ಪೆಷಲಾಗಿ ಅಣ್ಣ ಹೇಳ್ದಂಗೆ 4 ಜನ ಡ್ಯಾನ್ಸರ್ಸು ಸುಮ್ಮನೆ ಶೋನ ಸ್ಟೀಲ್ ಮಾಡಿಬಿಡ್ರಿ. ಒಂಥರ ಆ್ಯಟಿಟ್ಯೂಡು ಮಜಾ ಮಾಡಿದೆ. 4 ಜನನ ಎಂಜಾಯ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ತಿದ್ರಿ. ಸೂಪರ್ ಬಂದಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನಿಯಾಜಿ. ಗುರುಗಳೇ, ಹ್ಯಾಟ್ಸ್ ಆಫ್ ಟು ಆಲ್ 4 of you. ಹ್ಯಾಟ್ಸ್ ಆಫ್. ಎಕ್ಸಲೆಂಟ್, ರಿಯಲಿ ಎಕ್ಸಲೆಂಟ್. ಒಬ್ಬೊಬ್ಬರು ಒಂದೊಂದು ಸ್ಮಾಲ್ ನಿಮ್ಮದೇ ಆದಂಥ ಒಂದು ಸ್ಮಾಲ್ ಐಟಮ್ ಥರ ನೀವು ಪ್ರೆಸೆಂಟ್ ಮಾಡಿ ಹೋಗಿತ್ತು. ಆ್ಯಂಡ್ ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾರೆಕ್ಟರ್ ಇದೆ. ಬ್ಯೂಟಿಫುಲ್, ಎಕ್ಸ್ಟ್ರಾರ್ಡಿನರಿ. ದಟ್ಸ್ ವೈ ಐ ವಾಂಟೆಡ್ ಯು ಆನ್ ಸ್ಟೇಜ್. ಹೈಲೈಟ್ ಇವನು ಹಾಡುಗಾರಿಕೆ. ಥ್ಯಾಂಕ್ ಯು ಸರ್. ನಾನು ಏನು ಮಾಡಲಿ, ಯಾರು ಹೋಗಲಿ, ಅದೆಲ್ಲ ಭಾಳ ಚೆನ್ನಾಗಿತ್ತು. ಅದು ನೀನು ಥ್ಯಾಂಕ್ ಯು ಸರ್. ಪರಕಾಯ ಪ್ರವೇಶ ಥರ ಮಾಡಿಬಿಟ್ಟು ಫೆಂಟಾಸ್ಟಿಕ್ ಆಗಿ ಮಾಡಿದೆ. ಗುರುಗಳದ್ದು ಕಂಪೋಸಿಷನ್ ಇಟ್ಸ್ ವೆರಿ ಟಫ್ ಕಂಪೋಸಿಷನ್. ಅದೆಲ್ಲ ಭಾಳ ಕಷ್ಟ ಅದು ಹಾಡೋದು. ಅದರಲ್ಲಿ ಒಂದು ಕಾಮಿಕ್ ಎಫೆಕ್ಟ್ ಬೇಕು, ಕಂಟ್ರೋಲ್ ಬೇಕು, ಕರೆಕ್ಟಾಗಿ ಹಾಡ್ಬೇಕು, ಟೈಟ್ ಸಿಂಗಿಂಗ್ ಬೇಕು. ಫಸ್ಟ್ ಆಫ್ ಆಲ್ ಯು ನೀಡ್ ವೆರಿ ಟೈಟ್ ಸಿಂಗಿಂಗ್. ಎಕ್ಸಲೆಂಟ್, ಎಲ್ಲ ಚೆನ್ನಾಗಿ ಮಾಡಿ. ಆಲ್ ಫಾರ್ ಟ್ರೀಟ್, ವಿಜುವಲ್ ಟ್ರೀಟ್. ಇವನು ಹೇಳಿದಾಗ ಡಮ್ ಡುಮ್ ಡಿಮೀನ್ ಡಮಾರ್ ಡಿಶ್. ಇವನು ಡಮ್ ಡುಮ್ ಡಿಮೀನ್ ಡಮಾರ್ ಡಿಶ್. ಥ್ಯಾಂಕ್ ಯು ಸೋ ಮಚ್ ಡಾನ್ಸರ್ಸ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಅವ್ಯೋಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಜಯಲಕ್ಷ್ಮಿ, ನಿಮ್ಮ ಅತ್ಯದ್ಭುತವಾದಂತಹ ಪರ್ಫಾರ್ಮೆನ್ಸ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಆಗಿದೆ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್. ಬರಲಿ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಜಯಲಕ್ಷ್ಮಿಗೆ. ಮತ್ತೊಂದು ದೊಡ್ಡ ಚಪ್ಪಾಳೆ ನಾದಬ್ರಹ್ಮ ಹಂಸಲೇಖ ಮಹಾಗುರುಗಳಿಗೆ. ಎಂಥ ಅತ್ಯದ್ಭುತವಾದಂತಹ ಗೀತೆನ ಕೊಟ್ಟಿದ್ದಾರೆ. ಈ ಗೀತೆನ ಕೇಳಿದಾಗೆಲ್ಲ ಮೈ ರೋಮಾಂಚನ ಆಗುತ್ತೆ. ಅಂಥ ಗೀತೆಯನ್ನ ಇವತ್ತು ರೀಕ್ರಿಯೇಷನ್ ರೌಂಡ್ ಅಲ್ಲಿ ಜಯಲಕ್ಷ್ಮಿ ಅವರು ಆಯ್ಕೆ ಮಾಡಿ ವೇದಿಕೆಯಲ್ಲಿ ಅದನ್ನ ರೀಕ್ರಿಯೇಟ್ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಜಯಲಕ್ಷ್ಮಿ. ಅರ್ಜುನ್ ಸರ್, ಹೇಗನ್ಸ್ತು ನಿಮಗೆ ಈ ಹಾಡುಗಾರಿಕೆ? ಜಯಲಕ್ಷ್ಮಿ, ಸರ್ ನನಗೆ ಒಂದು 5 ನಿಮಿಷ ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನ ದರ್ಶನ ನಿಜವಾಗ್ಲೂ ಆಗ್ತಾಯಿತ್ತು. ನಿಜವಾಗ್ಲೂ ಥ್ಯಾಂಕ್ ಯು ಸರ್. ನೋಡ್ತಾ ಇದ್ರೆ ನಾನು ಒಂದು 10-15 ದಿನದ ಹಿಂದೆ ಹೋಗಿ ಬಂದಿದ್ದೆ. ಆ ಶಿವನ ಆ ಮೂರ್ತಿ ಹಾಗೆ ಕಾಣಿಸ್ತಾ ಇತ್ತು ನನಗೆ. ಎಷ್ಟು ಚೆನ್ನಾಗಿ ಹಾಡಿದೆ ನೀವು, ಅಷ್ಟು ಭಾವ ತುಂಬಿ. ಆ್ಯಂಡ್ ಆ ಭಕ್ತಿ ಎದ್ದಿದ್ದು ಕಾಣ್ತಿತ್ತು ನಿನ್ನ ಸಿಂಗಿಂಗಲ್ಲಿ. ನಿನ್ನ ವಾಯ್ಸಲ್ಲಿ ಆ ಭಕ್ತಿ ಇತ್ತು ತಾಯಿ. ತುಂಬ ಚೆನ್ನಾಗಿ ಹಾಡಿದೆ. ಎಷ್ಟು ಕ್ರೆಡಿಟ್ಸ್ ನಿನ್ಗೆ ಹೋಗುತ್ತೋ ಅಷ್ಟು ಕ್ರೆಡಿಟ್ಸ್ ಸುಚೇತನ್ ಸರ್ಗೆ, ಅವ್ರಿಗೆ ಸಲ್ಲೇಬೇಕು. ಅಂದರೆ ಯಾವ ಲೆವೆಲ್ಗೆ ಟ್ರೈನ್ ಮಾಡಿದ್ದೀರಾ ಸರ್ ನೀವು? ಮಾತಾಡಲೇಬೇಕು 2 ಮಾತು ದಯವಿಟ್ಟು. ಇವಾಗ ನಾವು ಸೌಂಡ್ ಚೆಕ್ ಮಾಡುವಾಗಲೂ ನಾನು ಅದನ್ನೇ ಹೇಳಿದೆ. ಭಕ್ತಿ ಸಾಂಗ್ ಹಾಡಿದಾಗ ಕೇಳುಗರೆ ಎಲ್ಲರ ಕಣ್ಣಲ್ಲಿ ಅಂಚಿನಲ್ಲೂ ಒಂದು ಸ್ವಲ್ಪ ನೀರು ಬರಬೇಕು, ಆ ಥರ ಹಾಡಬೇಕು ನೀನು ಅಂತ. ಅವಳ ವಾಯ್ಸಲ್ಲಿ ತುಂಬ ಪ್ರೆಸೆನ್ಸ್ ಇದೆ, ಸಿಕ್ಕಾಪಟ್ಟೆ ಪ್ರೆಸೆನ್ಸ್. ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹಾಡೋದು ಸ್ವಲ್ಪ ಅವಳಿಗೆ ವಿ ವರ್ಕ್ಡ್ ಆನ್ ಇಟ್ ದಿಸ್ ಟೈಮ್. ಅದು ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ಲು. ಆ್ಯಂಡ್ ಜಯಲಕ್ಷ್ಮಿ ಬಗ್ಗೆ ಒಂದು ವಿಷಯ ಏನು ಅಂದರೆ, ಹೇಳಿದ್ದೆಲ್ಲದನ್ನು ಕೇಳಿಸ್ಕೊಂಡು ಇಮ್ಮಿಡಿಯೇಟಾಗಿ ಕಲಿತು ಅದನ್ನು ರಿಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಹರ್ ಆನ್ ದಟ್. ಥ್ಯಾಂಕ್ ಯು ಸರ್. ಐ ಎಂಜಾಯ್ಡ್ ಮೆಂಟರಿಂಗ್ ಹರ್ ಸರ್. ಥ್ಯಾಂಕ್ ಯು ಸರ್. ಸೊ ಪ್ರೌಡ್ ಆಫ್ ಯು ಸರ್. ಪ್ಲೀಸ್ ಹೇಳಿ. ಇನ್ನೊಂದು ಇಂಪ್ರೂವೈಸೇಷನ್ ಸಡನ್ ಸುಮ್ಮನೆ ಮಾಡಿದ್ದು ಆಕಾರದಲ್ಲಿ ಮಾಡಬೇಕು ಅಂತ. ಇಟ್ ವಾಸ್ ಲೈಕ್ ಇಂಟ್ರಾಕ್ಷನ್. ನಾನು ಅದೇ ಹೇಳ್ತಾ ಇದ್ದೆ ಇವಾಗ. ಗಮ ಗರೀಸ ನಿಸ ನಿದ ಧನಿ ಸರಿ ಅಂದರೆ ಗಮ ಗರೀಸ ನಿಸ ನಿದ ಧನಿ ಸರಿ ಅಂತ ಒಂದು ಡಾನ್ಸ್ ಕೊರಿಯೋಗ್ರಫಿ ಥರ ಇಮ್ಯಾಜಿನ್ ಮಾಡಿಕೊಂಡು ಮಾಡಿದ್ದದನ್ನ. ಅದನ್ನು ಹೇಳಿದಾಗ ಅವಳು ಅದನ್ನು ರಿಪ್ರೊಡ್ಯೂಸ್ ಮಾಡೋದಕ್ಕೆ ಅವಳಿಗೆ ಸುಲಭ ಆಯಿತು. ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅದನ್ನೇ ಹೇಳೋದು, ವಿಜುವಲೈಸ್ ಮಾಡ್ಕೊಳ್ಳಿ ಸಾಂಗ್ನ. ಅದನ್ನು ಯಾಕೆ ಅಲ್ಲಿ ಬಳಸಿದ್ದಾರೆ, ಯಾಕೆ ಅಲ್ಲಿ ಕ್ವಶನ್ ಆನ್ಸರ್ ಕಾನ್ಸೆಪ್ಟ್ ಮಾಡಿದ್ದಾರೆ ಅನ್ನೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಐ ಥಿಂಕ್ ಶಿ ವರ್ಕ್ಡ್ ಆನ್ ಇಟ್ ದಿಸ್ ಟೈಮ್ ಆ್ಯಂಡ್ ಇಟ್ ಕೇಮ್ ಔಟ್ ವೆಲ್. ಥ್ಯಾಂಕ್ ಯು. ಈ ಒಂದು ಡೆಮಾನ್ಸ್ಟ್ರೇಷನ್ ಹೇಳುತ್ತೆ, ಸರಿಗಮಪ ಇಸ್ ನಾಟ್ ಎ ಶೋ, ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಬಂದು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಎಲ್ಲಿಂದ ಎಲ್ಲರಿಗೂ ಬೆಳೀತಾರೆ ನಾವು ಕಣ್ಣಾರೆ ನೋಡಿದ್ದೀವಿ. ಅಂದರೆ ಒಂದು ಸ್ಟಾರೇ ಹಾಕಬೇಕು ಅಂತ ಏನಿಲ್ಲ, ಅಥವಾ ಪ್ಲೇಬ್ಯಾಕೇ ಹಾಡಬೇಕು ಅಂತಿಲ್ಲ. ನಿನ್ನೆಗಿನ ಇವತ್ತು ಬೆಟರ್ ಇದ್ದರೆ ಸಾಕು ಅವ್ನು ಸಕ್ಸಸ್ಫುಲ್. ಇದೇ ರೀತಿ ನೀನೇ ನೆಕ್ಸ್ಟ್ ಎಪಿಸೋಡ್ ಇನ್ನೂ ಚೆನ್ನಾಗಿ, ಇವತ್ತಿಗಿನ ಬೆಟರ್ ಏನು ಮಾಡ್ಬೋದು ಅಂತ ಅದು ಮಾಡ್ಕೊಂಡು ಹೋದರೆ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಬಿಡ್ತೀವಿ. ತುಂಬ ಚೆನ್ನಾಗಿ ಹಾಡೋತಾಯಿ, ತುಂಬ ಚೆನ್ನಾಗಿ. ವೆರಿ ಗುಡ್. ಆ ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ. ಕೊನೆಯಲ್ಲಿ ನೀನು ಆ ಕಡೆ ತಿರುಗಿ ಆ ಶಿವನ ನೋಡ್ಕೊಂಡು ಹಾಡಬೇಕಾದ್ರೆ ಅಂತೂ ತುಂಬ ರೋಮಾಂಚನ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಜುನ್ ಸರ್. ಥ್ಯಾಂಕ್ ಯು.
ಗುರುಗಳೇ ಫಸ್ಟ್ ಆಫ್ ಆಲ್ ಈ ಸಾಂಗು ಒಂಥರ ಓಪನ್ ಕ್ಯಾನ್ವಸ್ ಥರ, ಆ ರಾಗನೇ ಹಾಗಿದೆ. ಆ ರಾಗ ಸುಮ್ಮನೆ ಹಾಡಿದ್ರೇನೆ ಅದರಲ್ಲಿ ಭಾವ ಇದೆ, ಆ ಥರದ್ದು ಒಂದು ರಾಗ ಇದು. ನಿನಗೆ ಯು ಆರ್ ಲಕ್ಕಿ ಟು ಗೆಟ್ ಅ ಸಾಂಗ್ ಲೈಕ್ ದಿಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ತುಂಬ ಸಟಲ್ ಆಗಿ ಚೆನ್ನಾಗಿತ್ತು ಇದು, ಓವರ್ ಡ್ರಾಮಟೈಸ್ಡ್ ಆಗಿ ಅಲ್ಲದೆ ಸಟಲ್ ಆಗಿ ಚೆನ್ನಾಗಿತ್ತು ಈ ಪರ್ಫಾರ್ಮೆನ್ಸು, ವಿಚ್ ಇಸ್ ವೆರಿ ಒಂಥರ ಫ್ರೆಶ್ ಆಗಿತ್ತು ನೀನು ಮಾಡಿತ್ತು. ಥ್ಯಾಂಕ್ ಯು ಆ್ಯಂಡ್ ವಂಡರ್ಫುಲ್ ಸಿಂಗಿಂಗ್ ಆ್ಯಸ್ ಯೂಶುವಲ್. ಕೀಪ್ ಇಟ್ ಅಪ್, ಚೆನ್ನಾಗಿದೆ, ಗುಡ್. ಥ್ಯಾಂಕ್ ಯು ಗುರುಗಳೇ. ಜಯಲಕ್ಷ್ಮಿ, ನೀವು ಕೇಳದೇನೆ ಒಂದು ವಾರ ಅದು ಗೋಲ್ಡನ್ ಪರ್ಫಾರ್ಮೆನ್ಸ್ ಬಂತು. ಅಕಸ್ಮಾತ್ ಆ ಮಂಜುನಾಥ ಏನಾದ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ಜಯಲಕ್ಷ್ಮಿ ಏನ್ ವರ ಕೇಳ್ತೀರಾ ದೇವ್ರ ಹತ್ರ? ನಿಮ್ಮ ಆಶೀರ್ವಾದ ಸದಾ ಇರಲಿ, ನನ್ನ ಮ್ಯೂಸಿಕ್ ಜರ್ನಿ ಆಗಲಿ, ಸ್ಟಡೀಸ್ ಜರ್ನಿ ಆಗಲಿ, ಹಾಕಿ ಜರ್ನಿ ಆಗಲಿ, ಹಿಂಗೆ ಮುಂದುವರಿಲಿ, ಅದೊಂದೇ ನಾನು ಈಡೇರ್ಕೆ. ಸೂಪರ್ ಜಯಲಕ್ಷ್ಮಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮದರ್ ಪ್ರಾಮಿಸ್ ಅನ್ನೋ ಟೈಟಲ್ಲೇ ಇಟ್ಕೊಂಡು ಹೊಸ ಸಿನಿಮಾ ಬೆಳ್ಳಿ ತೆರೆಗೆ ಬರ್ತಾ ಇದೆ. ಈ ಸಿನಿಮಾದ ಚಿತ್ರತಂಡ ಈಗ ನಮ್ಮ ವೇದಿಕೆ ಮೇಲೆ ಬರಲಿದ್ದಾರೆ. ಲೆಟ್ಸ್ ವೆಲ್ಕಮ್ ಮಾದೇವ್, ಯಶವಂತ್ ಶೆಟ್ಟಿ, ಪೂರ್ಣಚಂದ್ರ ಹಾಗೂ ಶ್ರೀವತ್ಸ ಆನ್ ಸ್ಟೇಜ್. ಚಪ್ಪಾಳೆ ನಮ್ಮ ಚಿತ್ರತಂಡಕ್ಕೆ. ಇದು ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಸ್ಟೆಪ್. ಇದು ಇದೆಯಲ್ಲ, ಅದನ್ನ ಇಲ್ಲಿ ಹಾಕ್ಬೇಕು ಅಂತ ಐಡಿಯಾ ಯೋಚನೆ ಮಾಡಿದೆ ಏನಾದ್ರು ನೀವಾ? ಹೌದು, ನಮ್ಮ ಇಡೀ ತಂಡ ಅದ್ರ ಬಗ್ಗೆ ಪ್ಲಾನ್ ಮಾಡಿ, ಶಶಾಂಕ್ ಸೋಗಲ್ ಅವರು ಅದನ್ನ ಆಕ್ಚುಲಿ ಕಂಪೋಸ್ ಮಾಡಿದ್ದು. ಸೊ ಅವ್ನ್ ಪ್ಲಾನ್ ಮಾಡಿ ಆ ಸಾಂಗ್ ಡೈರೆಕ್ಟ್ ಮಾಡಿದ್ದ, ಪ್ರಮೋಷನಲ್ ಸಾಂಗ್ ಅದು. ಬಟ್ ಏನ್ ಸರ್ ಈ ಸಾಂಗ್ ಆಕ್ಚುಲಿ ಏನ್ ಸರ್? ಬೇಸಿಕಲಿ ರಗಸದ ಆ ಅನ್ನೋ ಒಂದು ನಾವ್ಯಾರು ಕಲ್ತಿಲ್ಲ, ಸೊ ಜೆನ್ಜಿ ಹುಡುಗರು ಕಲ್ತಿದ್ದಾರೆ. ಸೊ ನಲಿ ಕಲಿ ಅಂತ ಕರ್ನಾಟಕ ಸರ್ಕಾರ ಒಂದು ಇದು ಮಾಡಿ ಅದರಲ್ಲಿ ಜೋಡ್ ಪದಗಳನ್ನ ಕಲಿಯೋ ರೀತಿ ಮಕ್ಕಳಿಗೆ ಈಸಿ ಆಗ್ಲಿ ಅನ್ನೋ ತರ ಒಂದು ರಾಗದಲ್ಲಿ ಹೇಳ್ಕೊಟ್ರು. ಓಹೋ, ಅದನ್ನ ನೀವು ಸಾಂಗ್ ಆಗಿ ಯೂಸ್ ಮಾಡಿದಿರ. ದಟ್ಸ್ ವೆರಿ ನೈಸ್, ವೆರಿ ನೈಸ್. ನಿಮ್ಮ ತಂಡದ ಪ್ರಕಾರ ವಾಟ್ ಇಸ್ ಮದರ್ ಪ್ರಾಮಿಸ್? ಮದರ್ ಪ್ರಾಮಿಸ್ ಅಂದ್ರೆ ದ ಅಲ್ಟಿಮೇಟ್ ಎಂಡ್, ಅಂದ್ರೆ ಅದನ್ನ ಮೀರಿದ ಯಾವ್ದು ಪ್ರಾಮಿಸ್ ಇಲ್ಲ ಅಂತ. Correct. ಈಗ ನಮ್ಮ ಅಮ್ಮನೇ ಮದರ್ ಪ್ರಾಮಿಸ್ ಆಗ್ತಾರೆ ನನ್ನ ಜೊತೆಗೆ. ಇದನ್ನ ಮಾಡಿದ್ಯಾ, ನಾನು ಹೇಳಿದ್ದಲ್ಲ ಕೆಲಸ ಮಾಡಿದ್ಯಾ, ಮಾಡಿದೀನಿ ಅಂತ ಸಿಂಪಲ್ ನನ್ನ ಮೇಲೆ ಹಣೆ ಹಾಕೋ ಅಂತಾರೆ. ಸೊ ಫಾದರ್ ಆಫ್ ಆಲ್ ಪ್ರಾಮಿಸಸ್ ಮದರ್ ಪ್ರಾಮಿಸ್. Yes, ma'am. ಕರೆಕ್ಟ್. ಯಶವಂತ್, ನೀವ್ ಹೇಳಿ, ಮದರ್ ಪ್ರಾಮಿಸ್ ಚಿತ್ರತಂಡದಲ್ಲಿ ಇದ್ದೀರಾ ನೀವು, ಎಷ್ಟು ಹೆಮ್ಮೆ ಇದೆ? ಬಹಳ ಖುಷಿ ಆಗುತ್ತೆ ಇಂಥ ತಂಡದ ಜೊತೆ ಕೆಲಸ ಮಾಡೋದಕ್ಕೆ. ಮೂವಿ ಓವರ್ ಆಲ್ ಫನ್ ಇದೆ. ನನ್ನಂತ ಜೆನ್ಜಿ ಹುಡುಗರು ತುಂಬಾ ಜನ ಇದ್ದಾರೆ, ಹೆಚ್ಚು ಕಮ್ಮಿ 36 ಜನ ಇದ್ದಾರೆ ನಮ್ಮ ತಂಡದಲ್ಲಿ. ಅರುಣ್ ಅವರೇ, ನೀವ್ ಹೇಳಿ. ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಬಂದು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಕೆಲಸ ಮಾಡುವಂತ ಹುಡುಗ. ಚೆನ್ನಾಗಿದೆ, ನಮ್ಮ ಕಡೆ ಎಲ್ಲ ಸಖತ್ತಾಗಿ ಓಡ್ತಾ ಇದೆ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ನೀವೆಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ. ಲವ್ಲಿ. ಮಾದೇವ್ ಅವರೇ, ಸೊ ಸಿನಿಮಾ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈ ಸಿನಿಮಾ ಬಂದು ಪಕ್ಕ ಕಾಮಿಡಿ ಎಂಟರ್ಟೈನರ್. ಆ ಥಿಯೇಟರ್ ಅಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ನಕ್ಕು ನೋಡಬಹುದಂತ ಸಿನಿಮಾ. ಸೊ ಆ ಫೀಡ್ಬ್ಯಾಕ್ ನಮಗೆ ತುಂಬಾ ಖುಷಿ ಕೊಡ್ತು.